ಪಿಯುಸಿ ಫಲಿತಾಂಶದ ದಿನವೇ ವಿದ್ಯಾರ್ಥಿನಿ ನಿಗೂಢ ಸಾವು. ತಾಯಿಯ ನಡವಳಿಕೆ ಮೇಲೆಯೇ ಸಂಬಂಧಿಕರಿಂದ ಶಂಕೆ. ದ್ವಿತೀಯ ಪಿಯುಸಿ ಫಲಿತಾಂಶ ಹೊರಬಿದ್ದ ದಿನವೇ 18 ವರ್ಷದ ವಿದ್ಯಾರ್ಥಿನಿಯೊಬ್ಬಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ನಗರದ ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಮನೂರಾಯನ ಪಾಳ್ಯದಲ್ಲಿ ನಡೆದಿದೆ. ಮೃತ ವಿದ್ಯಾರ್ಥಿನಿಯನ್ನ ತನುಶ್ರೀ ಎಂದು ಗುರುತಿಸಲಾಗಿದೆ. ಇನ್ನು ನಿನ್ನೆ ಮಧ್ಯಾಹ್ನ ಸುಮಾರು 3 ಗಂಟೆಗೆ ಈ ಘಟನೆ ನಡೆದಿದ್ದು, ಪಿಯುಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣಳಾಗಿದ್ದ ಕಾರಣಕ್ಕೆ ತನುಶ್ರೀ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ತಾಯಿ ಆಶಾ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಆದರೆ ಇದೀಗ ವಿದ್ಯಾರ್ಥಿನಿಯ ಸಾವಿನ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗಿದ್ದು, ಮಧ್ಯಾಹ್ನ 3 ಗಂಟೆಗೆ ಈ ಘಟನೆ ನಡೆದಿದ್ರೂ ಕೂಡ ರಾತ್ರಿ 10 ಗಂಟೆವರೆಗೂ ಪೊಲೀಸರಿಗೆ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ಅಷ್ಟೇ ಅಲ್ಲದೆ ಪೊಲೀಸರಿಗೆ ತಿಳಿಸದೆಯೇ 4 ರಿಂದ 5 ಯುವಕರ ಸಹಾಯದಿಂದ ತಾಯಿಯೇ ಮೃತ ದೇಹವನ್ನ ಕೆಳಗಿಳಿಸಿದ್ದಾರೆ ಎಂದು ಸಂಬಂಧಿಕರು ಆರೋಪಿಸಿದ್ದಾರೆ. ಮೃತ ದೇಹವನ್ನ ಇಳಿಸಿದ ಬಳಿಕ ಕೆಜಿಹಳ್ಳಿಯ ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಮೃತ ದೇಹವನ್ನ ಸಾಗಿಸಿದ ಬಳಿಕವಷ್ಟೇ ಪೊಲೀಸರಿಗೆ ಮಾಹಿತಿ ತಲುಪಿದೆ. ಇನ್ನು ತಾಯಿಯೇ ಮಗಳನ್ನ ಕೊಂದು ನೇಣು ಹಾಕಿರಬಹುದು ಎಂದು ಸಂಬಂಧಿಕರು ಶಂಕೆಯನ್ನ ವ್ಯಕ್ತಪಡಿಸಿದ್ದು, ತಾಯಿಯ ಮೇಲೆಯೇ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಮೃತಳ ಸಹೋದರ ಧನುಷ್ ಮಾತನಾಡಿ, ತನುಶ್ರೀ ತಾಯಿ ಆಶಾ ನನಗೆ ಚಿಕ್ಕಮ್ಮ ಆಗಬೇಕು. ತನುಶ್ರೀ ಆತ್ಮಹತ್ಯೆ ಮಾಡಿಕೊಳ್ಳುವ ಹುಡುಗಿ ಅಲ್ಲ, ಮಾನಸಿಕವಾಗಿ ಬಹಳ ಸ್ಟ್ರಾಂಗ್ ಆಗಿರುವ ಹೆಣ್ಮಗಳು. ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂದ್ರೆ ನಾವು ನಂಬುತ್ತಿಲ್ಲ. ನಮಗೆ ಅವಳ ತಾಯಿ ಆಶಾ ಮೇಲೆ ಅನುಮಾನ ಇದೆ. ತನುಶ್ರೀ ತಂದೆ 2 ವರ್ಷದ ಹಿಂದೆ ಮೃತಪಟ್ಟಿದ್ರು. ಅವರಪ್ಪ ಸತ್ತಿದ್ದೇ ಚಿಕ್ಕಮ್ಮಳ ಅನೈತಿಕ ಸಂಬಂಧದ ವಿಚಾರ ಗೊತ್ತಾಗಿ. ಈಗಲೂ ಅವರಿಗೆ ಅನೈತಿಕ ಸಂಬಂಧ ಇದೆ ಎಂದು ಆರೋಪಿಸಿದ್ದಾರೆ. ಇನ್ನು ಮೃತಳ ಸ್ನೇಹಿತೆ ಮಾತನಾಡಿ, ನಿನ್ನೆ ಪಿಯುಸಿ ರಿಸಲ್ಟ್ ಇತ್ತು. ನಾನು ತನುಶ್ರೀಗೆ ಮನೆಗೆ ಬಾ ಅಂತ ಮೆಸೇಜ್ ಮಾಡಿದ್ದೆ. ಅವಳು ಬರ್ತೀನಿ ಅಂತ ರಿಪ್ಲೈ ಮಾಡಿದ್ಲು. ಆದ್ರೆ ರಿಸಲ್ಟ್ ಬಂದ ಮೇಲೆ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ಬಳಿಕ ನಾನು ಮನೆ ಬಳಿ ಬಂದು ನೋಡಿದಾಗ ತನುಶ್ರೀ ನೇಣು ಹಾಕೊಂಡಿದ್ಲು. ನಮಗೆ ತುಂಬಾ ಭಯ ಆಯ್ತು. ತಕ್ಷಣ ನನ್ನ ತಂದೆಗೆ ಕಾಲ್ ಮಾಡಿ ಹೇಳ್ದೆ. ಅವರು ಕೂಡಲೇ ಬಂದು ಡೋರ್ ಹೊಡೆದು ಅವಳನ್ನ ಕೆಳಗಿಳಿಸಿದ್ರು. ಆ ಸಮಯದಲ್ಲಿ ಸ್ವಲ್ಪ ಉಸಿರಾಟ ಇತ್ತು. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದ್ವು. ಆದ್ರೆ ಅವಳು ಬದುಕಲಿಲ್ಲ ಎಂದಿದ್ದಾರೆ. ತಿರೋಗಿದ್ರ ನೀವು ನೋಡಿದಾಗ ಈ ಎಕ್ಸಾಮ್ ಮುಗಿದ್ಮೇಲೆ ಏನೋ ಹೇಳಿದ್ರ, ಹೇಗ್ ಬರ್ದಿದ್ದೀನಿ ಎಕ್ಸಾಮು? ಏನೋ ಶೇರ್ ಮಾಡಿದ್ರ ನಿಮ್ ಕೈ ರಿಸಲ್ಟ್ ಮುಂಚೆ ಈ ತರ ಏನಾಗ್ಬೋದು ರಿಸಲ್ಟ್? ಸ್ವಲ್ಪ ಭಯ ಅಂದ್ರೆ ಈಗ ಬೇರೆಯವ್ರಿಗೆಲ್ಲ ಇದೇ ರೀತಿ ಕೆಲವ್ರು ಮಾಡ್ಕೊಂತಾರೆ, ಅವ್ರಿಗೆಲ್ಲ ತುಂಬಾ ಸಿಂಗಲ್ ಪ್ಯಾರೆಂಟ್ ಎಲ್ಲ ಮಾಡಿದ್ದಾರೆ. ತುಂಬಾ ಕಷ್ಟ ಆಗುತ್ತೆ. ಯಾರು ಮಾಡಬೇಡಿ, ಪರವಾಗಿಲ್ಲ, ಸಪ್ಲಿಮೆಂಟರಿ ಬರ್ಕೊಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಓದ್ತಾ ಇದ್ರು ಸ್ಕೂಲ್ ಕಾಲೇಜಲ್ಲೆಲ್ಲ? ಚೆನ್ನಾಗಿ ಓದ್ತದೆ. 10th 75%. ಫಸ್ಟ್ ಪಿ ಯು ಸಿ ಎಲ್ಲ ಚೆನ್ನಾಗಿ ಓದ್ತಾರೆ. ನೀವು ಯಾವಾಗ್ಲಿಂದ ಕ್ಲಾಸ್ ಮೇಟು? ಫಸ್ಟ್ ಪಿ ಯು ಸಿ ಇಂದ ಇಬ್ರು ಜೊತೆಲೆ ಓದ್ತಾ ಇದ್ರು. ಬೇರೆ ರೀತಿ ಏನಾದ್ರು ಡಿಪ್ರೆಷನ್ ಆ ಥರ ಚೆನ್ನಾಗಿತ್ತು ಸರ್. ಡೈಲಿ ಬಂದು ಆಟ ಆಡೋದು, ನೀವೆಷ್ಟೇ ಈಗ 3 ಗಂಟೆಗೆ ರಿಸಲ್ಟ್ ಬಂತು, ನೀವೇ ನೀವು ಫೋನ್ ಮಾಡಿದ್ರಾ? ಓ ಹಾಂ ಎಲ್ಲ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಇತ್ತು. ರಿಸಲ್ಟ್ ದಿನ ಸರಿ ನನ್ನ ಮಕ್ಳದ್ದು ರಿಸಲ್ಟ್ ನೋಡಿದೆ. ಸರಿ ಅದೆಲ್ಲ ಸ್ವಲ್ಪ ಪಾಸ್ ಆಗಿತ್ತು. ಸರಿ ಈ ಮಗುದು ರಿಸಲ್ಟ್ ನೋಡೋಣ, ಕ್ಲೋಸ್ ಫ್ರೆಂಡ್ ನನ್ನ ಮಗಳಿಗೆ. ಸರಿ ಫೋನ್ ಎತ್ತುತ್ತಾನಲ್ಲ, ರಿಸೀವ್ ಮಾಡಲಿಲ್ಲ. ಏನಕ್ಕೆ ಫೋನು ಸ್ವಿಚ್ ಆಫ್ ಬರ್ತಾಯಿದೆ ಅಂದ್ಬಿಟ್ಟು ಸರಿ 3:45ಗೆ ನನ್ನ ಮಕ್ಕಳು ಹೋಗಮ್ಮ ಕರ್ಕೊಂಬ, ಇಲ್ಲೇ ಬಂದು ರಿಸಲ್ಟ್ ನೋಡೋಣ ಅಂದ್ಬಿಟ್ಟು ಕಳಿಸ್ತು. ಅವ್ರ ಮಕ್ಕಳು ಅಲ್ಲಿ ಮೇಲೆ ಹೋಗೋಷ್ಟೊಳಗೆ ಅಲ್ಲಿ ಲಾಕ್ ಮಾಡ್ಕೊಂಬಿಟ್ಟು ಮಗು ಹ್ಯಾಂಗಿಂಗ್ ಮಾತಾಡ್ತಾರೆ. ಏನಂದರೆ ಅದು ಸೈನ್ಸ್ ಓದ್ತಾಯಿತ್ತು, ಇಂಜಿನಿಯರ್ ಇದು
2 ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟಿತ್ತು, ಹಾಂ 2 ಸಬ್ಜೆಕ್ಟ್ ಹೋಗ್ಬಿಟ್ಟಿತ್ತು. ಆ ಇದರಿಂದ ಮಗುನ ತುಂಬ ಇದು ಮಾಡಿಕೊಂಡು ಹ್ಯಾಂಗಿಂಗ್ ಮಾಡ್ಕೊಂಡು ಸರಿ ನನ್ನ ಮಕ್ಕಳು ಬಾಕ್ಲೆಲ್ಲ ಹೊಡೆದು ಸ್ವಲ್ಪ ಲೈಟಾಗಿ ಜೀವ ಆಯ್ತು ಅಂದಿತ್ತು. ಆಗ ಕಾಕ ಅಂದ್ಬಿಟ್ಟು ಅಂತ ಬಾಯಲ್ಲಿ ಸೌಂಡ್ ಬರ್ತಿತ್ತು. ಸರಿ ನನಗೆ ಫೋನ್ ಮಾಡಿದೆ, ಅಪ್ಪ ಹಿಂಗೆ ಆಗೈತೆ ಅಂತ. ನಾನು ಎದ್ದು ಬಿದ್ದು ಓಡಿ ಆಮೇಲೆ ನೋಡಿದೆ ಮಗುಗೆ ಸ್ವಲ್ಪ ಇದಿದಂಗಿತ್ತು. ಅನಾಮತ್ತಾಗಿ ಎತ್ಕೊಂಡು ಕೆಳಗಡೆ ಓಡಿ ಬಂದು ಆಟೋ ಮಾಡಿ ಕಳಿಸ್ತಾ ಅಂಬೇಡ್ಕರ್ ಹೋಗೋದಾಗಲಿ ಜೀವ ಉಂಟಾಯಿತು. ಇನ್ನು ಸಂಬಂಧಿಕರ ದೂರಿನ ಮೇರೆಗೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ವಿವಿಧ ಕೋನಗಳಿಂದ ತನಿಖೆಯನ್ನ ಆರಂಭಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರವಷ್ಟೇ ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂಬ ಸತ್ಯ ಬಹಿರಂಗವಾಗಲಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.